ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕ್ಲೌಡ್ ಕಿಚನ್ಗೆ. ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಅರ್ಧ ಗ್ಲಾಸ್ ವಾಮ್ ವಾಟರ್, 1 ಸ್ಪೂನ್ ಶುಗರ್, ಇದು 2 ಮಿನಿಟ್ಸ್ ಮೆಲ್ಟ್ ಆದಮೇಲೆ ಈಗ ಅರ್ಧ ಸ್ಪೂನ್ ನಾವು ಬೇಕಿಂಗ್ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಈ ರೀತಿ ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು. ಈಗ ಅರ್ಧ ಸ್ಪೂನ್ ಡ್ರೈ ಈಸ್ಟ್ ಮತ್ತು ಒಂದು 10-15 ಬೀಜ ಎಳ್ಳನ್ನು ತೊಗೊಂಡಿದ್ದೀನಿ. ಈಗ ಅರ್ಧ ಗ್ಲಾಸಷ್ಟು ವಾಮ್ ಮಿಲ್ಕ್, ಅರ್ಧ ಸ್ಪೂನ್ ಸಾಲ್ಟನ್ನು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ನಾವು ಪಕ್ಕಕ್ಕೆ ಇಡಬೇಕು. ಇದನ್ನು ಆಯಿತು ನೋಡಿ, ಈ ರೀತಿ ಆಗುತ್ತೆ ಚೆನ್ನಾಗಿ. ಈಗ ಇದನ್ನು ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ಬೌಲಷ್ಟು ಮೈದಾನ ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲೂ ನಮಗೆ ಲಂಪ್ಸ್ ಇರಬಾರ್ದು. ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನು ಅಲ್ಯೂಮಿನಿಯಂ ಫಾಯಿಲಿಂದ ಇದನ್ನು ಕ್ಲೋಸ್ ಮಾಡಿ 1 ಅವರ್ ಇಡಬೇಕು. ಇದು ಡಬಲ್ ಆಗೋವರೆಗೂ ಇರಬೇಕು. ನಾವು ಡಬಲ್ ಆಗುತ್ತೆ ನೋಡಿ, ಈ ರೀತಿ ಡಬಲ್ ಆಗಿ ಈ ರೀತಿ ಸಾಫ್ಟಾಗಿ ಆಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಕೈಗೆ ಅಂಟ್ಕೊಳ್ದೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಚೆನ್ನಾಗಿ ಡ್ರೈ ಮೈದಾನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಗೆ ಅಂಟ್ಕೊಳ್ದೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ರೀತಿ ಮಿಕ್ಸ್ ಆಗುತ್ತೆ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಮೂತಾಗಿ ಆಗಬೇಕು. ಇದು ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಬ್ರೆಡ್ ತುಂಬ ಸ್ಮೂತಾಗಿ ಫ್ಲಫಿಯಾಗಿ ಆಗುತ್ತೆ. ನೋಡಿ, ಈ ರೀತಿ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ಲಿ ಆಗಿ. ನೋಡಿ, ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾನೆ ಇದ್ದೀನಿ. ತುಂಬ ಸಾಫ್ಟಾಗಿದೆ. ಇದನ್ನು ಈಗ ನಾನು ಟ್ರೇಯಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಈ ರೀತಿ ನೀವು ನೋಡಿ, ಈ ರೀತಿ ಮಾಡ್ಕೋಬೇಕು. ಈಗ ಇದನ್ನು ಟ್ರೇಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀವು ಬೇಕಾದರೆ ಕೆಳಗಡೆ ಬಟರ್ ಆಯಿಲನ್ನು ಯೂಸ್ ಮಾಡ್ಬೋದು. ನಾನು ಡ್ರೈ ಪೌಡರನ್ನು ಯೂಸ್ ಮಾಡಿದ್ದೀನಿ. ಏನು ಅಂಟ್ಕೊಳ್ಳೋದಿಲ್ಲ. ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಬಟರ್ ಪೇಪರ್ ಅಥವಾ ಬಟರನ್ನು ಯೂಸ್ ಮಾಡ್ಬೋದು. ನೋಡಿ, ನಾನು ಫಸ್ಟ್ ಈಗ ಆಯಿಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಅಪ್ಲೈ ಮಾಡಿಕೊಂಡು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದಲೇ ನಾವು ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿದ್ಮೇಲೆ ಈಗ ಫೋರ್ಕ್ ಸ್ಪೂನ್ ತಗೊಂಡು ಚೆನ್ನಾಗಿ ಹೋಲ್ಸನ್ನು ಮಾಡಬೇಕು. ಈ ರೀತಿ ನೋಡಿ, ಈ ರೀತಿ ಮಾಡೋದ್ರಿಂದ ನಾವು ಚೀಸ್ ಮಸಾಲೆ ಎಲ್ಲ ಏನು ಹಾಕ್ತೀವೋ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೆಳಗಡೆ ಬ್ರೆಡ್ ಒಳಗಡೆವರೆಗೂ ಹೋಗುತ್ತೆ ಅಂತ ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಈಗ ನಾನು ಪಿಜ್ಜಾ ಸಾಸ್ ಮತ್ತು ಟೊಮೊಟೊ ಕೆಚಪನ್ನು ಹಾಕಿ ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಈಗ ಚೀಸನ್ನು ಕಟ್ ಮಾಡಿರ್ತಕ್ಕಂಥ ಚೀಸನ್ನು ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನೀವು ಚೆನ್ನಾಗಿ ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು. ಔಟ್ಸೈಡ್ಗಿಂತೂ ತುಂಬ ಟೇಸ್ಟಿ ಇರುತ್ತೆ. ನೋಡಿ, ಈ ರೀತಿ ನಿಮ್ಮ ಚಾಯ್ಸ್ ಯಾವ ವೆಜಿಟೇಬಲ್ಸ್ ಬೇಕು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಆನಿಯನ್ ಮತ್ತು ಟೊಮ್ಯಾಟೊ ಸ್ಲೈಸ್ ಮತ್ತು ಕ್ಯಾಪ್ಸಿಕಮ್ ಸ್ಲೈಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಲೇಯರಲ್ಲಿ ಚೀಸ್ ಹಾಕಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಎಲ್ಲ ರೆಡಿ ಆಯಿತು. ಇದನ್ನು ಈಗ ಓವನಲ್ಲಿ ನಾವು 180 ಡಿಗ್ರಿಯಲ್ಲಿ ಇಡಬೇಕಾಗತ್ತೆ. 180 ಡಿಗ್ರಿ 35 or 40 ಮಿನಿಟ್ಸಲ್ಲಿ ಇದನ್ನು ಬೇಕ್ ಮಾಡಬೇಕು ನಾವು. ನೋಡಿ, ಈ ರೀತಿ 180 ಡಿಗ್ರಿಯಲ್ಲಿ ಇಟ್ಕೋಬೇಕು. ಮತ್ತು 45 ಮಿನಿಟ್ಸಲ್ಲಿ ನಾವು ಇದನ್ನು 35 to 40 ಮಿನಿಟ್ಸಲ್ಲಿ ಇದನ್ನು ಮಾಡ್ಕೋಬೋದು. ಈಗ ನೋಡಿ, ಆಗಿದೆ ಫ್ರೆಂಡ್ಸ್. ನೋಡಿ, ನಮ್ಮ ಪಿಜ್ಜಾ ರೆಡಿ ಆಗಿದೆ. ಈಗ ನಾವು ಔಟ್ಸೈಡ್ ತಗೊಳ್ಳೋಣ. ನೋಡಿ, ತುಂಬ ಟೇಸ್ಟಿ ಆಗುತ್ತೆ ಮನೆಯಲ್ಲೇ. ನೋಡಿ, ಇದು ತುಂಬ ಎಷ್ಟು ಚೆನ್ನಾಗಾಗಿದೆ ನೋಡಿ. ಬ್ರೆಡ್ಡು ಸಹ ತುಂಬ ಫ್ಲಫಿಯಾಗಿ ಆಗಿದೆ. ನೋಡಿ, ಈ ರೀತಿ ನೀವು ಪಿಜ್ಜಾ ಕಟ್ಟರಿಂದ ಆದರೂ ಮಾಡ್ಕೋಬೋದು. ಈಗ ನಾನು ನೈಫಿಂದನೇ ಕಟ್ ಮಾಡ್ತಾಯಿದ್ದೀನಿ. ತುಂಬ ಆರಾಮಾಗಿ ಕಟ್ ಆಗ್ತಾಯಿದೆ. ಎಲ್ಲೂ ಸಹ ನೈಫ್ಗೂ ಅಂಟ್ಕೊಳ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ. ನೋಡಿ, ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಇರುತ್ತೆ. ಇದಕ್ಕೆ ನೀವು ಬೇಕಾದರೆ ಪೆರಿ ಪೌಡರನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೋಬೋದು. ತುಂಬ ಟೇಸ್ಟಿ ಇರುತ್ತೆ. ಖುಷಿಯಿಂದ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.